ಬೆಳಗ್ಗೆ 10 ಗಂಟೆಗೆಲ್ಲ ಕಲಾಕ್ಷೇತ್ರದಲ್ಲಿ ಕಲ್ಪವೃಕ್ಷ ಆಶ್ರಮದ ಫಂಕ್ಷನ್ ಶುರುವಾಗಿತ್ತು. ಅಭಿಯಂತೂ ಕಾಲಿಗೆ ಚಕ್ರ ಕಟ್ಟಿಕೊಂಡ ಹಾಗೆ ಒಂದು ಕಡೆ ನಿಲ್ಲದೆ ಕೆಲಸ ಮಾಡುತ್ತಿದ್ದಾಳೆ. ಮೊದಲು ಎಲ್ಲಾ ಪುಟ್ಟ ಮಕ್ಕಳ ಡಾನ್ಸ್ಗೆ ಎಲ್ಲರನ್ನೂ ರೆಡಿ ಮಾಡಿ ಅವರಿಗೆ ಸ್ಟೇಜ್ ಮೇಲೆ ತಪ್ಪು ಮಾಡದಂತೆ ಪ್ರಾಕ್ಟೀಸ್ ಮಾಡಿಸುತ್ತಿದ್ದಳು. ಅಲ್ಲಿ ಡಾನ್ಸ್ ಮಾಡುತ್ತಿದ್ದ ಮಕ್ಕಳಿಗೆಲ್ಲ ಅವಳೇ ನೃತ್ಯ ಹೇಳಿಕೊಟ್ಟಿದ್ದು. ಅವಳಿಗೆ ಚಿಕ್ಕಂದಿನಿಂದ ಡಾನ್ಸ್ ಎಂದರೆ ಆಸಕ್ತಿ ಹೆಚ್ಚು. ಆದರೆ ಡಾನ್ಸ್ ಕ್ಲಾಸ್ಗೆ ಅಂತ ಎಲ್ಲೂ ಹೋಗಿಲ್ಲ. ಅವಳಿದ್ದ ಆಶ್ರಮದಲ್ಲಿ ವಾರಕ್ಕೆ 2 ಬಾರಿ ಟೀಚರ್ ಒಬ್ಬರು ಬಂದು ಅಲ್ಲಿರುವ ಹೆಣ್ಣು ಮಕ್ಕಳಿಗೆ ಡಾನ್ಸ್ ಮತ್ತು ಸಂಗೀತ ಹೇಳಿಕೊಡುತ್ತಿದ್ದರು. ಅವರು ಹೇಳಿಕೊಟ್ಟಿದ್ದನ್ನೇ ಶ್ರದ್ಧೆಯಿಂದ ಕಲಿತು ಇಂದು ಅವಳೇ ಪುಟ್ಟ ಮಕ್ಕಳಿಗೆ ಡಾನ್ಸ್ ಹೇಳಿಕೊಡುತ್ತಿದ್ದಳು. ಅಭಿಯ ಗೆಳತಿ ಅಶ್ವಿತಾ ಕೂಡ ಬೆಳಿಗ್ಗೆಯೇ ಬಂದು ಅಭಿಗೆ ಸಹಾಯ ಮಾಡುತ್ತಿದ್ದಳು. ಅದರ ಜೊತೆಗೆ ಅಭಿ ಹೂವಿನ ಹಾರ ಎಲ್ಲಿ, ಅಭಿ ಸ್ವೀಟ್ಸ್ ಎಲ್ಲ ಬಂತಾ? ಅಭಿ ಗೆಸ್ಟ್ಗಳು ಬರೋ ಟೈಮ್ ಆಯ್ತು, ನೀನಿನ್ನೂ ರೆಡಿ ಆಗಿಲ್ವಾ? ಅಭಿ ವೇಬ್ಗಳ ಸೀಟ್ ಹತ್ರ ಏನು ಕೊರತೆಯಾಗದೆ ಎಲ್ಲ ಸರಿ ಇದೆ ತಾನೇ ಎಂದು ಕೇಳುತ್ತಿರುವ ಆಶ್ರಮದ ಮುಖ್ಯಸ್ಥೆ ಶಾರದಮ್ಮ ಅವರು. ಒಂದು ಅರ್ಥದಲ್ಲಿ ಹೇಳ್ಬೇಕು ಅಂದ್ರೆ ಕಲ್ಪವೃಕ್ಷ ಆಶ್ರಮ ಶುರು ಮಾಡಿದ್ದೆ ಅವರು. ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿ ಬೆಳೆದಿದ್ದರೂ ಮದುವೆ ಆದ ಮನೆಯಲ್ಲಿ ಅವರಿಗೆ ಮಕ್ಕಳು ಆಗಲಿಲ್ಲ ಎನ್ನುವ ಕಾರಣಕ್ಕೆ ಗಂಡ ಎನಿಸಿಕೊಂಡವ ಶಾರದಾ ಅವರನ್ನು ದೂರ ಮಾಡಿ ಬೇರೆ ಮದುವೆ ಮಾಡಿಕೊಂಡ. ಎದೆಗುಂದದ ಶಾರದಾ ಅವರು ತನಗೆ ತನ್ನ ತವರಿನಲ್ಲಿ ಸಿಕ್ಕಿದ್ದ ಆಸ್ತಿಯಲ್ಲಿ ಈ ಆಶ್ರಮ ಶುರು ಮಾಡಿ ಪುಟ್ಟ ಹೆಣ್ಣು ಮಕ್ಕಳಿಗೆ, ಅಬಲೆಯರಿಗೆ, ವೃದ್ಧ ತಾಯಂದಿರಿಗೆ ಆಶ್ರಯ ಕೊಟ್ಟು ಎಲ್ಲರಿಗೂ ಶಾರದಮ್ಮ ಆಗಿದ್ದರು. ಹಾಂ ಅಮ್ಮ, ಎಲ್ಲಾ ರೆಡಿ ಇದೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾನು ಎಲ್ಲಾ ವ್ಯವಸ್ಥೆ ಮಾಡಿದೀನಿ ಎಂದಳು ಅಭಿ. ನೀನೊಬ್ಬಳು ಇದ್ರೆ ನೋಡು, ನನಗೆ 90 ಭಾಗ ಕೆಲಸದ ತೊಂದರೆ ಇಲ್ಲ. ನಾನು ಏನಾದ್ರೂ ಕೇಳೋಕು ಮುಂಚೆಯೇ ಎಲ್ಲಾ ತಯಾರು ಮಾಡಿರ್ತೀಯಾ? ನೀನಿಲ್ಲ ಅಂದ್ರೆ ನನ್ನ ಕೈಕಾಲೇ ಆಡಲ್ಲ. ಶಾರದಮ್ಮ ಮನತುಂಬಿ ಅಭಿಯನ್ನು ಹೊಗಳಿದ್ದರು. ಅವರಿಗೆ ಅಭಿ ಅಂದ್ರೆ ಮಗಳಿಗಿಂತ ಹೆಚ್ಚು. ಆಶ್ರಮದಲ್ಲಿ ಇದ್ದ ಪುಟ್ಟ ಮಕ್ಕಳಿಗೆ ಅಭಿ ಅಕ್ಕ, ದೊಡ್ಡವರಿಗೆ ತಂಗಿ, ಮಗಳು, ಮೊಮ್ಮಗಳು, ಇನ್ನು ಅವಳದೇ ವಯಸ್ಸಿನವರಿಗೆ ಗೆಳತಿ. ಇಷ್ಟೆಲ್ಲ ಜವಾಬ್ದಾರಿಯನ್ನು ಓದಿನ ಜೊತೆಗೆ ನಿಭಾಯಿಸಿಕೊಂಡು ಹೋಗುತ್ತಿದ್ದಳು ಅಭಿ. ಶಾರದಮ್ಮ ಹೊಗಳಿದರು. ಅಭಿ ಮುಖದಲ್ಲಿ ಪುಟ್ಟ ನಗು ಅಷ್ಟೇ. ಒಂದು ರೋಡ್ ಆಕ್ಸಿಡೆಂಟ್ನಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡ ಅಭಿಗೆ ಆಗ ಕೇವಲ 3 ವರ್ಷ ಆಗಲೇ ಅವಳು ಕಲ್ಪವೃಕ್ಷ ಆಶ್ರಮ ಸೇರಿದ್ದು. ಆಗಿನಿಂದ ಅಭಿ ಕಲ್ಪವೃಕ್ಷದ ಕಣ್ಮಣಿಯಾಗಿ ಬೆಳೆದಿದ್ದಳು. ಆಗಲೇ ಕಲಾಕ್ಷೇತ್ರ ಆಸನಗಳಿಂದ ತುಂಬಿತ್ತು. ಆಹ್ವಾನಿಸಿದ್ದ ಅತಿಥಿಗಳೆಲ್ಲ ಬಂದಿದ್ದರು. ಆದರೂ ಚೀಫ್ ಗೆಸ್ಟ್ ಆಗಿ ಬರಬೇಕಿದ್ದ ಅಭಯ್ ಕೃಷ್ಣಗಾಗಿ ಕಾಯುತ್ತಿದ್ದರು ಎಲ್ಲ. ಆದರೆ ಅವನಾಗಲೇ ತನ್ನ ಗುರುತು ಸಿಗದ ಹಾಗೆ ಮುಖಕ್ಕೆ ಮಾಸ್ಕ್ ಮತ್ತು ತಲೆ ಕ್ಯಾಪ್ ಹಾಕಿ ಬಂದು ಸಾಮಾನ್ಯ ಜನರು ಕೂರುವ ಸೀಟ್ನಲ್ಲಿ ಕುಳಿತಿದ್ದ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಅಷ್ಟೇ. ಶಾರದಮ್ಮನವರು ಫಂಕ್ಷನ್ ಶುರು ಮಾಡುವುದಕ್ಕೆ ಬರಬೇಕಾಗಿರುವ ಅತಿಥಿಗಾಗಿ ಕಾಯುತ್ತಿದ್ದಾರೆ. ಆಗಲೇ 10:15 ಆಗಿ ಹೋಗಿದೆ. ಅವರ ನೋಟ ಗೇಟ್ ಕಡೆಯೇ ಇದೆ. ಇದನ್ನು ತಾನು ಕುಳಿತ ಜಾಗದಿಂದಲೇ ಗಮನಿಸಿದ್ದ ಕೃಷ್ಣ ತನ್ನ ಪಕ್ಕದಲ್ಲಿದ್ದ ಹರ್ಷನನ್ನು ಕರೆದು ಅವನ ಕಿವಿಯಲ್ಲಿ ಏನೋ ಹೇಳಿದ್ದ. ಓಕೆ ಸರ್ ಎಂದ ಹರ್ಷ ತನ್ನ ಫೋನ್ ತೆಗೆದು ಒಂದು ಕಾಲ್ ಮಾಡಿದ. 10 ನಿಮಿಷದ ಒಳಗಾಗಿ ಕೃಷ್ಣ ಕಂಪನಿಯ ಕಾರ್ ಕಲಾಕ್ಷೇತ್ರದ ಮುಂದೆ ನಿಂತಿತ್ತು. ಅದರಿಂದ ಇಳಿದ ಯೂನಿಫಾರ್ಮ್ ತೊಟ್ಟ ಆಫೀಸ್ ಸ್ಟಾಫ್ ಒಬ್ಬರು ದೊಡ್ಡ ಬೊಕ್ಕೆ ಹಿಡಿದು ಶಾರದಾ ಅವರ ಹತ್ತಿರ ಬಂದು ಅವರ ಕೈಗೆ ಬೊಕ್ಕೆ ಕೊಡುತ್ತಾ, ಮೇಡಮ್, ಇದು ಕೃಷ್ಣ ಎಂಪೈರ್ ಕಡೆಯಿಂದ, ಅಂಡ್ ಸಾರಿ ಫಾರ್ ದಿ ಇನ್ಕನ್ವೀನಿಯನ್ಸ್. ಸರ್, ನಿನ್ನೆ ರಾತ್ರಿಯೇ ಮುಖ್ಯವಾದ ಕೆಲಸದ ಮೇಲೆ ಲಂಡನ್ಗೆ ಹೋಗಿದ್ದಾರೆ. ಅದಕ್ಕಾಗಿ ಅವರು ನಿಮ್ಮ ಫಂಕ್ಷನ್ಗಾಗಿ ಬರಲಾಗಲಿಲ್ಲ ಅಂತ ಹೇಳಿದ್ದರು. ಹೌದಾ? ಪರವಾಗಿಲ್ಲ ಬಿಡಿ, ದೊಡ್ಡ ಬಿಸಿನೆಸ್ ಮ್ಯಾನ್ ಅಂದ್ರೆ ಸುಮ್ನೆ ಅವರಿಗೆ 101 ಕೆಲಸ ಇದ್ದೇ ಇರುತ್ತೆ. ಕಂಪನಿ ಕಡೆಯಿಂದ ನೀವು ಬಂದಿದ್ದು ಸಂತೋಷ. ನೀವು ಫಂಕ್ಷನ್ ಮುಗಿಸಿಕೊಂಡೇ ಹೋಗಬೇಕು, ಬನ್ನಿ ಒಳಗೆ ಎಂದು ಆದರದಿಂದ ಸ್ವಾಗತಿಸಿ ಅವರನ್ನು ವಿಪ್ ಸೀಟ್ನಲ್ಲಿ ಕೂರಿಸಿದರು. ಫಂಕ್ಷನ್ ಆರಂಭವಾಗಿತ್ತು. ಸ್ಟೇಜ್ ಮೇಲೆ ಕಲ್ಪವೃಕ್ಷ ಆಶ್ರಮದ ಕುರಿತು ಒಂದಿಷ್ಟು ಭಾಷಣ ನಡೆಯಿತು. ಶಾರದಮ್ಮ ನವರಿಂದ ನಂತರ ಆಶ್ರಮದ ಏಳಿಗೆಗಾಗಿ ಅತಿ ಹೆಚ್ಚು ದೇಣಿಗೆ ಕೊಟ್ಟ 10 ಜನರನ್ನು ಶಾಲ್ ಮತ್ತು ಫಲತಾಂಬೂಲಗಳಿಂದ ಸನ್ಮಾನಿಸಲಾಯಿತು. ಒಬ್ಬೊಬ್ಬರನ್ನು ಒಂದೊಂದು ಪುಟ್ಟ ಹೆಣ್ಣು ಮಕ್ಕಳೇ ಸನ್ಮಾನ ಮಾಡಿದ್ದರು. ಕೃಷ್ಣನಿಗೆ ಸಲ್ಲಬೇಕಾಗಿದ್ದ ಸನ್ಮಾನ ಅವನ ಆಫೀಸ್ ಸ್ಟಾಫ್ಗೆ ಸಿಕ್ಕಿತ್ತು. ಅದು ಅವರು ಎಷ್ಟು ನಿರಾಕರಿದರೂ ಬಿಡದಂತೆ. ಇದೆಲ್ಲವನ್ನು ನೋಡುತ್ತಿದ್ದ ಕೃಷ್ಣನ ತುಟಿಯಂಚಲ್ಲಿ ಸಣ್ಣ ನಗು ಮೂಡಿತ್ತು. ಮುಂದೆ ಪುಟ್ಟ ಮಕ್ಕಳು ನೃತ್ಯ ಮಾಡಿದ್ದರು. ಆ ಮಕ್ಕಳ ಮುಖದಲ್ಲಿ ಕಾಂತಿ ಮತ್ತು ನಗು ತುಂಬಿ ತುಳುಕುತ್ತಿತ್ತು. ಕೃಷ್ಣ ಕೂಡ ಎಲ್ಲವನ್ನೂ ಗಮನ ಕೊಟ್ಟು ನೋಡುತ್ತಿದ್ದ. ಆದರೆ ಅವನ ಪಕ್ಕದಲ್ಲಿದ್ದ ಹರ್ಷ ಸ್ಟೇಜ್ ಮೇಲೆ ನಡೆಯುತ್ತಿದ್ದ ಡಾನ್ಸ್ ನೋಡುವ ಬದಲು ಮೊಬೈಲ್ನಲ್ಲಿ ಮುಳುಗಿದ್ದ. ಅದನ್ನು ನೋಡಿದ ಕೃಷ್ಣ ಗಂಭೀರವಾಗಿ ಹರ್ಷನನ್ನೊಮ್ಮೆ ನೋಡಿದ್ದಕ್ಕೆ ಸಾರಿ ಸರ್ ಎಂದ. ಹರ್ಷ ತನ್ನ ಮೊಬೈಲ್ ಆಫ್ ಮಾಡಿ ಸ್ಟೇಜ್ ಕಡೆ ದೃಷ್ಟಿ ನೆಟ್ಟಿದ್ದ. ಮತ್ತೆ 2 ನಿಮಿಷದ ನಂತರ ಸ್ಟೇಜ್ನ ಪರದೆ ಸರಿಯಲು ರಾಧೆಯ ವೇಷ ತೊಟ್ಟ ಹುಡುಗಿಯೊಬ್ಬಳು ವೀಕ್ಷಕರಿಗೆ ಬೆನ್ನು ಮಾಡಿ ನಿಂತಿದ್ದಳು. ಅದು ಬೇರಾರೂ ಅಲ್ಲ, ನಮ್ಮ ಅಭಿ. ಹಾಡಿನ ಮೊದಲ ಚರಣ ಶುರುವಾಗುತ್ತಿದ್ದ ಹಾಗೆ ಅಭಿ ಮತ್ತು ಅವಳ ಸಂಗಡಿಗರು ಎಲ್ಲರ ಮುಂದೆ ತಿರುಗಿದ್ದರು.
ಹಳದಿ ಮತ್ತು ಗಾಢ ಕೆಂಪು ಬಣ್ಣದ ಲಂಗ ದಾವಣಿ ತೊಟ್ಟು 2 ಜಡೆಯನ್ನು ಹೆಣೆದು ಅದರ ಮಧ್ಯದಲ್ಲಿ ಪುಟ್ಟ ಕೆಂಪು ಹೂವಿನ ಅಲಂಕಾರ ಮಾಡಿದ್ದಳು. ಕೊರಳು, ಬೈ, ತಲೆ, ಕಿವಿ, ಕೈ, ತೋಳು ಎಲ್ಲವಕ್ಕೂ ಹೂವಿನ ಮಾದರಿಯ ವಸ್ತುಗಳ ಅಲಂಕಾರ. 2 ಕೈಗಳಲ್ಲಿ ಮೆಹಂದಿಯ ಚಿತ್ತಾರ, ಮಧ್ಯ ತಲೆಯಿಂದ ಹಿಂದೆ ಬಿದ್ದಿರುವ ಚುನರಿ, ಹುಬ್ಬಿನ ಮೇಲೆ ಸಣ್ಣ ಚುಕ್ಕಿಗಳ ಚಿತ್ರ, ಹಣೆಯಲ್ಲಿ ಹೂವಿನ ಬಿಂದಿ, ತುಟಿಗಳಿಗೆ ಕೆಂಪು ಬಣ್ಣದ ಲಿಪ್ಸ್ಟಿಕ್, ಮೊದಲೇ ಗಲ್ಲದಲ್ಲಿ ದೃಷ್ಟಿ ಬೊಟ್ಟು ಇರೋತರ ಮೆಚ್ಚೆ. ಒಟ್ಟಿನಲ್ಲಿ ಕೃಷ್ಣನ ರಾಧೆಯೇ ಕಣ್ಣ ಮುಂದೆ ನಿಂತಂತೆ ಭಾಸವಾಗಿತ್ತು ಎಲ್ಲರಿಗೂ. ಕೃಷ್ಣ ನೀ ಬೇಗನೆ ಬಾರೋ, ಶ್ರೀ ಕೃಷ್ಣ ನೀ ಬೇಗನೆ ಬಾರೋ. ಈ ರಾಧೆಯ ಕೂಗು ನೀ ಕೇಳಲಿಲ್ಲವೇನು, ಈ ರಾಧೆಯ ಕೂಗು ನೀ ಕೇಳಲಿಲ್ಲವೇನು. ವಾಸುದೇವ ವೇಣುಗೋಪ ಬಾ, ಕೃಷ್ಣ ಬಾ, ನೀ ಬೇಗನೆ ಬಾ, ಕೃಷ್ಣ ನೀ ಬೇಗನೆ ಬಾರೋ, ಶ್ರೀ ಕೃಷ್ಣ ನೀ ಬೇಗನೆ ಬಾರೋ. ಈ ರಾಧೆಯ ಕೂಗು ನೀ ಕೇಳಲಿಲ್ಲವೇನು. ಆತ್ಮವು ನೀನೆ, ಜೀವವು ನೀನೆ, ನನ್ನೆದೆ ಹಾಡು ನೀನೆ, ಹಾಡಿನ ಪ್ರಾಣವು ನೀನೆ. ಪ್ರೀತಿಯ ರಾಧೆ ಪ್ರತಿಕ್ಷಣ ಕಾದೆ, ಏನು ಮಾಡಲಿ ನಾನು, ಯಾರಿಗೆ ಹೇಳಲಿ ಇನ್ನು. ಗೋಪಾಲ ಗೋಪಿ ಕೃಷ್ಣ, ಮಾಯಾವಿ ಮಾಯ ಕೃಷ್ಣ ನೀನಿರದೆ ನಾನಿಲ್ಲ, ನೀ ಬರದೆ ಬಾಳಿಲ್ಲ ಮಾಧವ, ಮುಕುಂದನೆ ಬಾ ಬೇಗ ಬಾ, ನೀ ಬೇಗ ಬಾ, ಕೃಷ್ಣ ನೀ ಬೇಗನೆ ಬಾರೋ, ಶ್ರೀ ಕೃಷ್ಣ ನೀ ಬೇಗನೆ ಬಾರೋ. ಈ ರಾಧೆಯ ಕೂಗು ನೀ ಕೇಳಲಿಲ್ಲವೇನು. ಅಭಿ ನೊಂದ ರಾಧೆಯ ಭಾವರೂಪದಲ್ಲಿ ಡಾನ್ಸ್ ಮಾಡುತ್ತಿದ್ದರೆ ಆ ಡಾನ್ಸ್ ನೋಡಿ ನಿಜವಾದ ರಾಧೆ ಪ್ರೀತಿಗಾಗಿ ಹಂಬಲಿಸುತ್ತಿರುವಳೇನೋ ಎನ್ನುವಂತಿತ್ತು ಆ ನೃತ್ಯ. ಒಬ್ಬರ ಕಣ್ಣಲ್ಲಿ ಡಾನ್ಸ್ ನೋಡಿ ಆರಾಧನೆಯ ಭಾವವಾದರೆ ಇನ್ನೊಬ್ಬರ ಕಣ್ಣಲ್ಲಿ ಅಸೂಯೆ, ಸೇಡಿನ ಕಿಚ್ಚು. ಕೊನೆಯಲ್ಲಿ ರಾಧೆಯ ಕೂಗಿಗೆ, ಭಕ್ತಿ ಮತ್ತು ಪ್ರೀತಿಗೆ ಸೋಲುವ ಕೃಷ್ಣ ತನ್ನ ಆರಾಧಕರಿಗೆ ದರ್ಶನ ಕೊಡುವಂತೆ ಡಾನ್ಸ್ ಮುಗಿಯುವ ವೇಳೆಯಲ್ಲಿ 3 ವರ್ಷದ ಪುಟ್ಟ ಮತ್ತು ಗುಂಡು ಗುಂಡಾಗಿ ಕೃಷ್ಣನ ಅವತಾರದಲ್ಲಿ ಇದ್ದ ಹೆಣ್ಣು ಮಗುವೊಂದು ಸ್ಟೇಜ್ ಮೇಲೆ ಅಭಿಯ ಬಳಿ ಓಡಿ ಬರಲು ಆ ಮಗುವನ್ನು ಎತ್ತಿ ಮುದ್ದಾಡಿದಳು ಅಭಿ. ಅಭಿಯ ಡಾನ್ಸ್ ನೋಡಿ ಮೈ ಮರೆತಿದ್ದ ಕೃಷ್ಣ ಎಲ್ಲರ ಕಿವಿ ಮುಚ್ಚುವಷ್ಟು ಚಪ್ಪಾಳೆ ಮತ್ತು ವಿವಲ್ ಸೌಂಡ್ಗೆ ಎಚ್ಚೆತ್ತು ತಾನೇ ಎದ್ದು ನಿಂತು ಚಪ್ಪಾಳೆ ತಟ್ಟಿದ್ದ. ಅಭಿ ಪ್ರತಿ ಸಾಲಿನಲ್ಲೂ ಕೃಷ್ಣ ಎಂದು ಕರೆಯುತ್ತಿದ್ದರೆ ತನ್ನನ್ನೇ ಯಾರೋ ಕರೆಯುತ್ತಿದ್ದಾರೆ ಎನ್ನುವಂತೆ ಭಾಸವಾಗಿತ್ತು ಈ ಕೃಷ್ಣನಿಗೆ. ನೀನಿರದೆ ನಾನಿಲ್ಲ, ನೀ ಬರದೆ ಬಾಳಿಲ್ಲ ಎನ್ನುವ ಹಾಡಿನ ಸಾಲು ಕೃಷ್ಣ ಮನಸ್ಸಿನಲ್ಲಿ ಪಟ್ಟಾಗಿ ಕುಳಿತು ಬಿಟ್ಟಿದ್ದವು. ಡಾನ್ಸ್ ಮುಗಿಸಿ ಡ್ರೆಸ್ ಚೇಂಜ್ ಮಾಡಲು ಮೇಕಪ್ ರೂಮ್ಗೆ ಬಂದ ಅಭಿಯನ್ನು ತಬ್ಬಿ ಒಂದು ಸುತ್ತು ತಿರುಗಿಸಿದಳು ಅಶ್ವಿತಾ. ಆಶು, ಏನ್ ಮಾಡ್ತಿದೀಯ ಬಿಡು ನನ್ನನ್ನ, ನಾವೇನು ಚಿಕ್ಕ ಮಕ್ಕಳ ಗಿರ್ಗಿಟ್ಲೆ ಆಡಲು ಎಂದಳು ಅಭಿ. ಹೇ ಹೋಗೆ, ಚಿಕ್ಕ ಮಕ್ಕಳೇ ಆಡ್ಬೇಕು ಅಂತ ರೂಲ್ಸ್ ಏನಾದ್ರೂ ಇದೆಯಾ. ನನಗೆ ನಿನ್ನ ಡಾನ್ಸ್ ನೋಡಿದ್ದಕ್ಕೆ ಹೀಗೆ ಆಗ್ತಿರೋದು ಅಭಿ. ನೀನು ಎಷ್ಟು ಚಂದ ಡಾನ್ಸ್ ಮಾಡ್ತೀಯಾ ಗೊತ್ತಾ. ನೀನು ಡಾನ್ಸ್ ಮಾಡ್ತಿದ್ರೆ ಜನ ಎಲ್ಲಾ ರೆಪ್ಪೆ ಕೂಡ ಮುಚ್ಚದೆ ನೋಡ್ತಿದ್ರು ಗೊತ್ತಾ. ನಾನಂತೂ ಫುಲ್ ಫ್ಲಾಟ್ ನಿನ್ನ ಡಾನ್ಸ್ಗೆ. ಇದೇನೇ ಏನೋ ಹೊಸದಾಗಿ ನನ್ನ ಡಾನ್ಸ್ ನೋಡಿರೋ ತರ ಆಡ್ತಿದೀಯಾ. ಹೊಸದಾಗಿ ನೋಡಿಲ್ಲ ನಿಜ, ಆದ್ರೆ ನೀನು ಪ್ರತಿಸಲ ಡಾನ್ಸ್ ಮಾಡುವಾಗ ನನಗಂತೂ ಹೊಸದಾಗಿನೇ ಕಾಣ್ತೀಯಾ ಎಂದು ಕಣ್ಣು ಹೊಡೆದಳು ಅಶ್ವಿತಾ. ಸರಿಯಾಗಿ ಹೇಳ್ದೆ ಅಶ್ವಿತಾ ಎನ್ನುವ ಧ್ವನಿ ಹಿಂದಿನಿಂದ ಬಂದಾಗ ತಿರುಗಿ ನೋಡಿದ್ದರು ಗೆಳತಿಯರು. ಅಲ್ಲಿ ಅಪ್ಸರ ಅವಳ ಒಂದಿಬ್ಬರು ಗೆಳತಿಯರ ಜೊತೆ ನಿಂತಿದ್ದಳು. ಅಪ್ಸರ ಅಭಿಯ ನಂಬಿಕೆ ಗಳಿಸುವುದಕ್ಕಾಗಿ ತನಗೆ ಇಷ್ಟವಿಲ್ಲದಿದ್ದರೂ ಸಂಜೆ ತಾನು ಅಂದುಕೊಂಡದ್ದು ನಡೆಯಬೇಕು ಎಂದರೆ ನಾನು ಸ್ವಲ್ಪ ನನ್ನ ಇಗೋನ ಕಡಿಮೆ ಮಾಡಿಕೊಳ್ಳಲೇಬೇಕು ಎಂದು ಈ ಡಾನ್ಸ್ ಪ್ರೋಗ್ರಾಂಗೆ ಬಂದಿದ್ದಳು. ಅವಳ ಅಕ್ಕ ಪಕ್ಕ ಕುಳಿತಿದ್ದ ಜನರು ಅಭಿ ಡಾನ್ಸ್ ಮಾಡುವುದನ್ನು ನೋಡಿ ಹೊಗಳುತ್ತಿದ್ದರೆ ಇವಳಿಗೆ ಮೈ ಪರಚಿಕೊಳ್ಳುವಂತೆ ಆಗುತ್ತಿತ್ತು. ಆದರೂ ಸಹಿಸಿಕೊಂಡು ಇನ್ನೆಷ್ಟು ದಿನ ಅಭಿ ಈ ಹೊಗಳಿಕೆ. ನಿನ್ನ ಹೊಗಳುವವರ ಮುಂದೆಯೇ ನೀನು ತಲೆ ಎತ್ತಿ ನೋಡಲು ಕೂಡ ಆಗಬಾರದು, ಹಾಗೆ ನಿನ್ನ ಮರ್ಯಾದೆ ಕಳೆಯಲಿಲ್ಲ ಅಂದ್ರೆ ನಾನು ಅಪ್ಸರನೇ ಅಲ್ಲ ಎಂದು ಶಪಥ ಮಾಡಿದ್ದಳು. ಅರೆ ಅಪ್ಸರ, ನೀನ್ ಯಾವಾಗ ಬಂದೆ ಅಭಿ ಪ್ರಶ್ನೆ ಮಾಡಿದ್ದಳು. ನಾನು ಹೇಳಿರ್ಲಿಲ್ವಾ ಅಭಿ ನಿನ್ನ ಡಾನ್ಸ್ ನೋಡೋಕೆ ಬರ್ತೀನಿ ಅಂತ, ಅದಕ್ಕೆ ಆಗಲೇ ಬಂದಿದ್ದೆ. ಅಶ್ವಿತಾ ಹೇಳಿದ್ದರ ನೀನು ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತೀಯಾ, ಮತ್ತೆ ಈಗ ನಿನ್ನ ಡಾನ್ಸ್ ಮುಗಿದ ಮೇಲೆ ನಿನ್ನನ್ನು ಮಾತಾಡಿಸಿ ಹೋಗೋಣ ಅಂತ ಬಂದಿದ್ದು ಅಲ್ವೇನ್ರೇ ಎಂದು ತನ್ನ ಗೆಳತಿಯರ ಕಡೆ ನೋಡಿದ್ಲು ಅಪ್ಸರ. ಅವರು ಇವಳು ಹೇಳಿದ್ದಕ್ಕೆ ಕೊಲೆ ಬಸವನ ಹಾಗೆ ತಲೆ ಆಡಿಸಿದ್ದರು. ಥ್ಯಾಂಕ್ ಯು ಅಪ್ಸರ, ನೀನು ಬಂದಿದ್ದು ತುಂಬಾ ಖುಷಿ ಆಯ್ತು. ಬಾ, ನಿಂಗೆ ನಮ್ಮ ಆಶ್ರಮದವರನ್ನ ಪರಿಚಯ ಮಾಡಿಸಿಕೊಡ್ತೀನಿ ಎಂದು ಅವಳ ಕೈ ಹಿಡಿದಳು ಅಭಿ. ಪರವಾಗಿಲ್ಲ ಅಭಿ, ಇನ್ನೊಂದು ಸಲ ಬರ್ತೀನಿ, ಆಗ ಪರಿಚಯ ಮಾಡಿಸಿಕೊಡು. ಈಗ ಟೈಮ್ ಇಲ್ಲ, ಆಲ್ರೆಡಿ ಮಧ್ಯಾಹ್ನ ಆಗಿದೆ. ನಾನು ಹೋಗಿ ಪಾರ್ಟಿಗೆ ಎಲ್ಲ ಅರೇಂಜ್ ಮಾಡ್ಬೇಕು. ಪಾರ್ಟಿಗೆ ಬರೋದನ್ನ ಮರಿಬೇಡ ಅಂತ ಹೇಳಿ ಹೋಗೋಣ ಅಂತ ಬಂದಿದ್ದು ನಾನು. ಅಯ್ಯೋ ಇಲ್ಲಮ್ಮ, ನಾನು ಪಾರ್ಟಿಗೆ ಖಂಡಿತ ಬರ್ತೀನಿ, ಮರೆಯೋದಿಲ್ಲ. ಸರಿ, ಮತ್ತೆ ಸಂಜೆ ಬೇಗ ಬಾ ನೀನು. ನಾನು ಬರ್ತೀನಿ ಎಂದು ಹೇಳಿದ ಅಪ್ಸರ ಹೊರಗಡೆ ಹೋಗುವಾಗ. ಇರು ಅಪ್ಸರ, ನಾನು ನಿನ್ನ ಗೇಟ್ವರೆಗೂ ಬಿಟ್ಟು ಬರ್ತೀನಿ ಅಂತ ಹೇಳಿದ ಅಭಿ ಅವಳ ಜೊತೆಗೆ ಬೀಳ್ಕೊಡುವುದಕ್ಕೆ ಹೋದಳು. ಅಪ್ಸರಳನ್ನು ಕಂಡರೆ ಅಷ್ಟಕ್ಕಷ್ಟೇ ಇದ್ದ ಅಶ್ವಿತಾ ಅವಳ ಜೊತೆ ಹೋಗದೆ ಬದಲಾಗಿ ಮೂತಿ ತಿರುವಿ ನಿಂತಳು. ಗೇಟ್ವರೆಗೂ ಅವಳನ್ನ ಬಿಟ್ಟ ಅಭಿ ಅಪ್ಸರಗೆ ಬಾಯ್ ಹೇಳುತ್ತಾ ಮುಂದೆ ನಡೆಯುತ್ತಿದ್ದರು. ಹಿಂದೆ ತಿರುಗಿ ನೋಡುತ್ತಾ ನಡೆಯುತ್ತಿದ್ದವಳು ಕಾಣದೆ ತನ್ನ ಮುಂದೆ ಇದ್ದ ವ್ಯಕ್ತಿಗೆ ಡಿಕ್ಕಿ ಹೊಡೆದಿದ್ದಳು.
ಇನ್ನೇನು ಬೀಳಬೇಕು ಎನ್ನುವ ರಾಧೆ ವೇಷದಲ್ಲಿದ್ದ ಅಭಿಯನ್ನು ಬಲವಾದ ಕೈ ಒಂದು ಅಭಿಯ ಬಲ ಕೈಯನ್ನು ಹಿಡಿದಿತ್ತು. ಆದರೂ ಅರ್ಧ ಭಾಗ ವಾಲಿದ್ದಳು. ಭಯದಿಂದ ಕಣ್ಣು ಮುಚ್ಚಿದ್ದ ಅಭಿ ಕಣ್ಣು ತೆರೆದು ನೋಡಿದಾಗ ಎದುರಿರುವ ಮುಖ ಅಸ್ಪಷ್ಟ. ಆ ಮುಖದಲ್ಲಿ ಕಣ್ಣು ಬಿಟ್ಟರೆ ಬೇರೇನೂ ಕಾಣುತ್ತಿಲ್ಲ. ಅಭಿಯನ್ನು ಸರಿಯಾಗಿ ನಿಲ್ಲಿಸಿದವ ಅವಳ ಕಿವಿಯ ಕಡೆ ಬಾಗಿದ್ದ. ಈ ವ್ಯಕ್ತಿ ಏನ್ ಮಾಡ್ತಿದ್ದಾನೆ ಎಂದು ಹೆದರಿದ ಅಭಿ ಮುಖ ಪಕ್ಕಕ್ಕೆ ತಿರುಗಿಸಲು ನೀನಿರದೆ ನಾನಿಲ್ಲ, ನೀ ಬರದೆ ಬಾಳಿಲ್ಲ ಎಂದು ಅವಳ ಕಿವಿಯಲ್ಲಿ ಪಿಸುಗುಟ್ಟಿ ಇನ್ನೊಂದು ಕ್ಷಣವೂ ಅಲ್ಲಿ ನಿಲ್ಲದೆ ಹೋಗಿದ್ದ. ಅವನ ನಡೆಯ ತಲೆ ಬುಡ ಅರ್ಥ ಆಗದ ಅಭಿ ಯಾರಿದು ಹುಚ್ಚ, ಏನೇನು ಹೇಳಿ ಹೋದ ಅಂತ ಮನದಲ್ಲೇ ಬೈಕೊಂಡು ಹೋಗಿದ್ದಳು. ಮಧ್ಯಾಹ್ನದೊಳಗೆ ಕಲಾಕ್ಷೇತ್ರದ ಕೆಲಸಗಳೆಲ್ಲವನ್ನೂ ಮುಗಿಸಿ ಮಕ್ಕಳನ್ನು ಜೋಪಾನವಾಗಿ ಆಶ್ರಮಕ್ಕೆ ಕರೆದುಕೊಂಡು ಹೋಗಿದ್ದರು ಅಭಿ ಮತ್ತು ಶಾರದಮ್ಮ. ಇನ್ನು ಉಳಿದ ಕೆಲವೊಂದು ಸಣ್ಣ ಪುಟ್ಟ ಕೆಲಸ ಮುಗಿಸಿ ಸಂಜೆ ಪಾರ್ಟಿಗೆ ಹೋಗಲು ಶಾರದಮ್ಮನವರ ಪರ್ಮಿಷನ್ ಕೇಳಲು ಅವರಿದ್ದ ಆಶ್ರಮದ ಮೇಲ್ವಿಚಾರಣಾ ಕೊಠಡಿಗೆ ಬಂದಿದ್ದಳು. ಅಮ್ಮ, ನಿಮ್ಮ ಹತ್ತಿರ ಒಂದು ವಿಷಯ ಹೇಳಬೇಕಿತ್ತು. ಇವತ್ತಿನ ಖರ್ಚು ವೆಚ್ಚವನ್ನು ತಾಳೆ ಹಾಕುತ್ತಿದ್ದ ಶಾರದಮ್ಮ ಅವರು ತಲೆ ಎತ್ತಿ ಅವಳನ್ನೊಮ್ಮೆ ನೋಡಿ, ಹೇಳು ಅಭಿ ಎಂದರು. ಅದು ಅಮ್ಮ, ನನ್ನ ಫ್ರೆಂಡ್ ಒಬ್ಬಳು ಇವತ್ತು ಪಾರ್ಟಿ ಇಟ್ಕೊಂಡಿದ್ದಾಳೆ, ಅದಕ್ಕೆ ನನ್ನನ್ನ ಕೂಡ ಕರೆದಿದ್ದಾಳೆ, ಹೋಗಿ ಬರ್ಲಾ? ಇದರಲ್ಲಿ ಕೇಳೋದು ಏನಿದೆ ಅಭಿ, ಹೋಗಿ ಬಾ. ಹಾಗಲ್ಲ ಅಮ್ಮ, ಪಾರ್ಟಿ ಇರೋದು ಸಂಜೆ 7 ಗಂಟೆ ಮೇಲೆ ಎಂದು ತಲೆ ಬಗ್ಗಿಸಿ ಹೇಳಿದಳು ಅಭಿ. ಅಭಿ, ನಿನಗೆ ಗೊತ್ತಿದೆ ಅಲ್ವಾ ಸಂಜೆ 6 ಗಂಟೆಯ ಮೇಲೆ ಹೊರಗೆ ಹೋಗಲು ನಮ್ಮ ಆಶ್ರಮದಲ್ಲಿ ಅನುಮತಿ ಇಲ್ಲ ಅನ್ನೋದು ಎಂದು ಸ್ವಲ್ಪ ಗಂಭೀರವಾಗಿ ಕೇಳಿದರು ಶಾರದಮ್ಮ. ಗೊತ್ತಿದೆ ಅಮ್ಮ, ನನ್ನ ಫ್ರೆಂಡ್ ಓದು ಮುಗಿದಿದ್ದಕ್ಕಾಗಿ ಮತ್ತೆ ಇನ್ಮೇಲೆ ಎಲ್ಲರೂ ಒಟ್ಟಿಗೆ ಸೇರೋಕೆ ಆಗಲ್ಲ, ನೀನು ಬಾ ಅಂತ ತುಂಬಾ ಒತ್ತಾಯ ಮಾಡಿದ್ಲು. ನನ್ನ ಜೊತೆ ಅಶ್ವಿತಾ ಕೂಡ ಬರ್ತಾಳೆ, ಆದರೆ ನೀವು ಬೇಡ ಅಂದ್ರೆ ನಾನು ಹೋಗೋದಿಲ್ಲ ಎಂದಳು ಮೆಲ್ಲ ಧ್ವನಿಯಲ್ಲಿ. ಇದುವರೆಗೂ ಅಭಿ ಆಶ್ರಮದ ಒಂದು ನಿಯಮವನ್ನು ಮೀರಿರಲಿಲ್ಲ, ಜೊತೆಗೆ ಶಾರದಮ್ಮ ಹಾಕಿದ್ದ ಗೆರೆಯನ್ನು ದಾಟಿರಲಿಲ್ಲ. ಅವಳು ತಲೆ ಬಗ್ಗಿಸಿ ನಿಂತಿದ್ದನ್ನು ನೋಡಿ, ಓದು ಮುಗಿದ ನಂತರ ಗೆಳತಿಯರು ಮತ್ತೆ ಎಲ್ಲ ಒಟ್ಟಿಗೆ ಸೇರಲು ಆಗಲ್ಲ, ಏನೋ ಹುಡುಗಿಯರು ಒಟ್ಟಾಗಿ ಸಮಯ ಕಳೆಯಲಿ, ಅದರಲ್ಲೂ ಅಭಿ ಜವಾಬ್ದಾರಿ ಇರುವ ಹುಡುಗಿ, ಏನೂ ತಪ್ಪು ನಡೆಯದಂತೆ ಎಚ್ಚರದಲ್ಲಿ ಇರುತ್ತಾಳೆ ಎಂದುಕೊಂಡ ಶಾರದಮ್ಮ ಅವರಿಗೆ ಅಶ್ವಿತಾ ಕೂಡ ಜೊತೆಯಲ್ಲಿ ಇರ್ತಾಳೆ ಎನ್ನುವ ನಂಬಿಕೆ ಮೇಲೆ ಸರಿ ಹೋಗಿ ಬಾ, ಆದರೆ ತುಂಬಾ ಲೇಟ್ ಮಾಡುವ ಹಾಗಿಲ್ಲ, ಬೇಗ ವಾಪಸ್ ಬರ್ಬೇಕು ಎಂದು ಹೇಳಿ ಅಭಿಗೆ ಪಾರ್ಟಿಗೆ ಹೋಗಲು ಪರ್ಮಿಷನ್ ಕೊಟ್ಟಿದ್ದರು. ಅವಳು ಪಾರ್ಟಿ ಹೋಗಲು ಪರ್ಮಿಷನ್ ಕೊಡದಿದ್ದರೆ ಎಷ್ಟೋ ಚೆನ್ನಾಗಿ ಇರ್ತಿತ್ತು, ಆದ್ರೆ ಏನ್ ಮಾಡೋದು, ಮುಂದೆ ನಡೆಯೋದನ್ನ ತಪ್ಪಿಸಲು ಯಾರಿಗೂ ಸಾಧ್ಯವಿಲ್ಲ. ಸಂಜೆ 6 ಗಂಟೆಗೆಲ್ಲ ತನ್ನ ಬಳಿ ಸುಮಾರಾಗಿ ಚೆನ್ನಾಗಿ ಇದ್ದ ಕಪ್ಪು ಮತ್ತು ಕೆಂಪು ಬಣ್ಣದ ಕಾಂಬಿನೇಷನ್ ಇರುವ ಚೆಫ್ನ ಅಂಬ್ರೆಲಾ ಡ್ರೆಸ್ಗೆ ಒಂಟಿ ಹರಳಿನ ಓಲೆ, ಬಲಗೈ ತುಂಬಾ ಕಪ್ಪು ಬಳೆ ತೊಟ್ಟು, ಎಡಗೈಗೆ ಹಳೆ ಬೆಲ್ಟ್ ವಾಚ್, ಮುಖಕ್ಕೆ ಮೇಕಪ್ ಬಳಿಯುವ ಸಾಮಗ್ರಿಗಳು ಏನೂ ಎಲ್ಲದಿದ್ದರಿಂದ ಮುಖಕ್ಕೆ ಹಚ್ಚುವ ಫೇಸ್ ಕ್ರೀಮ್ ಹಾಕಿ, ತುಟಿಗೆ ಒಂಚೂರು ಲಿಪ್ಸ್ಟಿಕ್, ಕುಂಗುರು ಕೂದಲಿಗೆ ಸಣ್ಣ ಕ್ಲಿಪ್ ಹಾಕಿ ಉಳಿದಿದ್ದನ್ನು ಹಾರಾಡಲು ಬಿಟ್ಟು ರೆಡಿ ಆಗಿದ್ದಳು. ಅಭಿ, ಅಶ್ವಿತಾ ಫೋನ್ ಮಾಡಿ ಪಾರ್ಟಿಗೆ ಹೊಂದುವಂತ ಡ್ರೆಸ್ ಮತ್ತೆ ಮೇಕಪ್ ಐಟಮ್ಸ್ ತರ್ತೀನಿ ಅಂದ್ರೂ ಕೇಳದೆ ನಿರಾಕರಿಸಿಬಿಟ್ಟಳು ಅಭಿ. ಆಶ್ರಮದಲ್ಲಿ ರೆಡಿಯಾಗಿ ನಿಂತಿದ್ದ ಅಭಿನ ನೋಡಿದ ಪುಟ್ಟ ಮಕ್ಕಳು ಅಭಿ ಅಕ್ಕ ಸೂಪರ್ ಎಂದು ಅವಳ ಕೆನ್ನೆಗೆ ಮುತ್ತು ಕೊಟ್ಟರೆ ದೊಡ್ಡವರೆಲ್ಲ ಮುಖ ನೀವಾಳಿಸಿ ದೃಷ್ಟಿ ತೆಗೆದಿದ್ದರು. ಎಲ್ಲರಿಗೂ ಬಾಯ್ ಹೇಳಿ ಕೊನೆಗೆ ಶಾರದಮ್ಮ ಅವರಿಗೆ ಬೇಗ ಬರುವುದಾಗಿ ತಿಳಿಸಿ ಆಶ್ರಮದ ಗೇಟ್ ಹತ್ತಿರ ಬರುತ್ತಿದ್ದಂತೆ ಅಶ್ವಿತಾ ತನ್ನ ಸ್ಕೂಟಿಯಲ್ಲಿ ಬಂದು ಇವಳಿಗಾಗಿ ಕಾಯುತ್ತಿದ್ದಳು. ಇಬ್ಬರೂ ಹೊರಟು ಅಪ್ಸರಾ ಹೇಳಿದ್ದ ಹೋಟೆಲ್ ಬಳಿ ಬಂದಾಗ ಸಮಯ ಆಗಲೇ 7 ಗಂಟೆ ಆಗಿತ್ತು. ಅದೊಂದು ಐಷಾರಾಮಿ ಹೋಟೆಲ್, ಶ್ರೀಮಂತರ ಮನೆ, ಮಕ್ಕಳು ಕುಡಿದು ತಿಂದು ಮಜಾ ಮಾಡುವಂತದ್ದು ಎಲ್ಲ ಅಲ್ಲಿತ್ತು. ಅದನ್ನು ನೋಡಿಯೇ ಒಳಗಡೆ ಹೋಗಲು ಮುಜುಗರ ಪಟ್ಟುಕೊಂಡ ಅಭಿ ಹೊರಗಡೆ ನಿಂತಲ್ಲಿಂದಲೇ ಅಪ್ಸರಾಗೆ ಫೋನ್ ಮಾಡಿ ತಾನು ಮತ್ತು ಅಶ್ವಿತಾ ಬಂದು ಹೋಟೆಲ್ ಗೇಟ್ ಹತ್ತಿರ ಇರುವುದಾಗಿ ತಿಳಿಸಿದಾಗ ವ್ಯಂಗ್ಯದ ನಗು ನಕ್ಕ ಅಪ್ಸರಾ, ಅಲ್ಲೇ ಇರು ನಾನೇ ಬರ್ತೀನಿ ಎಂದು ಹೇಳಿ ಹೊರಟರೆ ಅವಳ ಜೊತೆ ಸಂಜನಾ ಕೂಡ ಬಂದಿದ್ದಳು. ಇಬ್ಬರೂ ಹೊರಗಡೆ ಬಂದಾಗ ಸ್ಕೂಟಿಯನ್ನು ಪಾರ್ಕ್ ಮಾಡಿ ಅಲ್ಲೇ ನಿಂತಿದ್ದ ಅಭಿ ಮತ್ತು ಅಶ್ವಿತಾ ಹತ್ತಿರ ಹೋಗಿ, ಅಭಿ ಬಂದು ತುಂಬಾ ಹೊತ್ತಾಯ್ತಾ ಎಂದು ಕೇಳಿದಳು ಅಪ್ಸರಾ. ಇಲ್ಲ ಅಪ್ಸರಾ, ಈಗಷ್ಟೇ ಬಂದಿದ್ದು. ಬಂದ ತಕ್ಷಣವೇ ನಿಂಗೆ ಕಾಲ್ ಮಾಡಿದ್ದು ಎಂದು ಹೇಳಿ ನಕ್ಕಳು ಅಭಿ. ಸಂಜನಾ ಅಶ್ವಿತಾ ಮತ್ತು ಅಭಿಯನ್ನು ನೋಡಿದ್ರೆ, ಅಶ್ವಿತಾ ಜೀನ್ಸ್ ಮತ್ತು ಟಾಪ್ ಧರಿಸಿದ್ರೆ ಅಭಿಯ ಅಂಬ್ರೆಲಾ ಡ್ರೆಸ್ ನೋಡಿ ನಕ್ಕೋ. ಅಭಿ, ನೀನು ಪಾರ್ಟಿಗೆ ಬಂದಿದ್ದ ಇಲ್ಲ, ದೇವಸ್ಥಾನದ ಪೂಜೆಗೆ ಬಂದಿದ್ದ, ಎಲ್ಲಿ ಹೇಗೆ ಬರ್ಬೇಕು ಅನ್ನೋ ಡ್ರೆಸ್ ಸೆನ್ಸ್ ಇಲ್ವಾ ಎಂದು ಅಣಕ ಮಾಡಿ ನಕ್ಕಿದ್ದಳು. ಅವಳ ಮಾತಿಗೆ ಅಶ್ವಿತಾಗೆ ಉರಿದು ಹೋಗಿತ್ತು. ಏನೋ ಹೇಳಲು ಹೋದವಳನ್ನು ಕೈ ಹಿಡಿದು ತಡೆದಿದ್ದನ್ನು ಅಪ್ಸರಾ ಮತ್ತು ಸಂಜನಾ ಇಬ್ಬರು ನೋಡಿದ್ದರು. ಅಪ್ಸರಗೆ ಸಂಜನಾ ಅಣಕ ಮಾಡಿದ್ದು ಖುಷಿಯಾದ್ರೂ ಮೇಲೆ ತೋರಿಸಿಕೊಳ್ಳದೆ ಅವಳ ಮಾತಿಗೆ ಕೋಪ ಬಂದಿರುವಂತೆ ನಟಿಸುತ್ತ, ಸಂಜು, ನಿಂಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ? ಅಭಿ ತಾನಾಗೆ ಇಲ್ಲಿಗೆ ಬಂದಿಲ್ಲ, ನಾನು ತುಂಬಾ ಫೋರ್ಸ್ ಮಾಡಿ ಕರೆದಿದ್ದಕ್ಕೆ ಇಲ್ಲಿಗೆ ಬಂದಿದ್ದು, ಅವಳು ಬಂದಿರೋದೇ ಹೆಚ್ಚು. ನೀನು ಏನೇನೋ ಮಾತಾಡಿದ್ರೆ ಸರಿ ಇರೋದಿಲ್ಲ, ಪ್ಲೀಸ್ ಅಭಿ, ನೀನು ಮನಸ್ಸಿಗೆ ಹಾಕೋಬೇಡ, ಅವಳ ಪರವಾಗಿ ನಾನು ಸೊಳ್ಳೆ ಕೇಳ್ತೀನಿ ಎಂದಳು ಅಭಿ ಕೈ ಹಿಡಿದು. ಪರವಾಗಿಲ್ಲ ಅಪ್ಸರಾ, ನನಗೆ ಈ ತರ ಹೋಟೆಲ್ ಪಾರ್ಟಿ ಎಲ್ಲ ನೋಡಿ ಅಭ್ಯಾಸ ಇಲ್ಲ, ಅವಳು ಹೇಳಿದ್ರಲ್ಲೂ ತಪ್ಪಿಲ್ಲ ಅಲ್ವಾ ಎಂದಾಗ
ಸರಿ ಬನ್ನಿ ಒಳಗಡೆ ಹೋಗೋಣ ಎಂದು ಅಭಿ ಮತ್ತು ಅಶ್ವಿತಾ ಇಬ್ಬರನ್ನು ಒಳಗೆ ಕರ್ಕೊಂಡು ಹೋಗಿದ್ದಳು. ಹೋಟೆಲ್ ಪಾರ್ಟಿ ರೂಮ್ ಒಳಗೆ ಕಾಲಿಡುತ್ತಿದ್ದಂತೆ ಅಶ್ವಿತಾ ಮತ್ತು ಅಭಿ ಇಬ್ಬರೂ ಕಿವಿ ಮುಚ್ಚಿಕೊಂಡರು ಅಲ್ಲಿದ್ದ ಡಿಜೆ ಸಂಗೀತಕ್ಕೆ. ರೂಮ್ ತುಂಬಾ ಮಬ್ಬು ಎನಿಸುವಂತಹ ಕತ್ತಲೆ, ಬಣ್ಣ ಬಣ್ಣದ ಸ್ಪಾಟ್ಲೈಟ್ಗಳು, ಒಬ್ಬರ ಮಾತು ಇನ್ನೊಬ್ಬರಿಗೆ ಕೇಳದಷ್ಟು ಜೋರಾಗಿರುವ ಇಂಗ್ಲಿಷ್ ಹಾಡಿಗೆ ಮೈಮರೆತು ಹುಚ್ಚೆದ್ದು ಕುಣಿಯುತ್ತಿರುವ ಹುಡುಗ ಹುಡುಗಿಯರು, ಅಲ್ಲಿರುವ ಪ್ರತಿಯೊಬ್ಬ ಹುಡುಗಿಯರು ತೊಟ್ಟಿರುವುದು ಮೈ ಕಾಣುವಂತ ಮಿನಿ ಬಟ್ಟೆಗಳು, ಎಲ್ಲರ ಕೈಗಳಲ್ಲೂ ಇರುವ ವೈನ್, ಬಿಯರ್ ಮತ್ತು ಸಾಫ್ಟ್ ಡ್ರಿಂಕ್ ಗ್ಲಾಸ್ಗಳು. ಇದೆಲ್ಲ ನೋಡಿ ಅಭಿಗೆ ಭಯ ಶುರುವಾಗಿತ್ತು. ಅವಳೆಂದೂ ಇಂಥವೆಲ್ಲವನ್ನೂ ಕನಸಲ್ಲಿಯೂ ಕೂಡ ನೋಡಿರಲಿಲ್ಲ. ಅಶ್ವಿತಾಗೆ ಇವೆಲ್ಲ ಗೊತ್ತಿದ್ದರೂ ಯಾವತ್ತೂ ಅವಳು ಇಂತಹ ಜಾಗಕ್ಕೆ ಬಂದಿರಲಿಲ್ಲ. ಅದಕ್ಕೆ ಗೆಳತಿಯರಿಬ್ಬರಿಗೂ ಮುಜುಗರವಾಗಿತ್ತು. ಅವರು ಕಿವಿ ಮುಚ್ಚಿ ನಿಂತಿದ್ದು ನೋಡಿದ ಅಪ್ಸರ ಅಶ್ವಿತಾ ಮತ್ತು ಅಭಿಯನ್ನು ಸೌಂಡ್ ಸ್ವಲ್ಪ ಕಮ್ಮಿ ಇರುವಂತಹ ಟೇಬಲ್ ಕಡೆ ಕರ್ಕೊಂಡು ಹೋಗಿದ್ದಳು. ಇಬ್ಬರನ್ನು ಕೂರಲು ಹೇಳಿ ತಾನು ಅವರ ಮುಂದೆ ಕೂತು ಅಲ್ಲಿದ್ದ ಸರ್ವರ್ನನ್ನು ಕರೆದು ವೆಲ್ಕಮ್ ಡ್ರಿಂಕ್ ತರಲು ಹೇಳಿದಳು. ಅಷ್ಟರಲ್ಲಿ ಅಲ್ಲಿಗೆ ಅಪ್ಸರಳ ಫ್ರೆಂಡ್ಸ್ಗಳು ಬಂದಿದ್ದರು. ಅವರ್ಯಾರು ಕಾಲೇಜಿನ ಫ್ರೆಂಡ್ಸ್ ಆಗದೆ ಅವಳ ಅಪ್ಪನ ಬಿಸಿನೆಸ್ ಪಾರ್ಟ್ನರ್ಸ್ಗಳ ಮಕ್ಕಳಾಗಿದ್ದರು. ಕಾಲೇಜ್ ಫ್ರೆಂಡ್ಸ್ ಅಂತ ಇದ್ದಿದ್ದು 4 ಜನ ಅಷ್ಟೇ, ಮಿಕ್ಕವರೆಲ್ಲ ಹೊರಗಡೆಯವರೇ, ಅದರಲ್ಲೂ ಹುಡುಗರೇ ಹೆಚ್ಚು. ಅಪ್ಸರ ಅವರೆಲ್ಲರನ್ನೂ ಅಭಿಗೆ ಪರಿಚಯ ಮಾಡಿಕೊಟ್ಟಾಗ ಅಲ್ಲಿದ್ದ ಹುಡುಗರೆಲ್ಲರ ದೃಷ್ಟಿ ತನ್ನ ಮೇಲೆ ಇದ್ದಿದ್ದು ನೋಡಿ ಇನ್ನಷ್ಟು ಮುದುರಿ ಕುಳಿತಳು ಅಭಿ. ಅಲ್ಲಿದ್ದ ಒಬ್ಬ ಹುಡುಗ ಅಭಿ ಮುಂದೆ ಬಂದು ಕೈ ಚಾಚಿ ಹೇ ಬ್ಯೂಟಿ ಕಮ್ ಲೆಟ್ಸ್ ಡಾನ್ಸ್ ಎಂದನು. ಅಭಿ ಹೆದರಿಯೇ ಇಲ್ಲ, ಪರವಾಗಿಲ್ಲ, ಬೇಡ ಎಂದಳು. ಅಯ್ಯೋ, ಪಾರ್ಟಿಗೆ ಬಂದು ನಾಚಿಕೊಂಡ್ರೆ ಹೇಗೆ, ಬಾ ನಮ್ಮ ಜೊತೆ ಡಾನ್ಸ್ ಮಾಡಿ ಒಂದು ಪೆಗ್ ಹೊಡಿ ಎಂದಿದ್ದ ಆ ಹುಡುಗ. ಅಭಿ ಏನು ಮಾತನಾಡದೆ ಇದ್ದರೂ ಅಶ್ವಿತಾ ಏರಿ ಮಿಸ್ಟರ್, ನಿಮಗೆ ಒಂದು ಸಲ ಹೇಳಿದರೆ ಅರ್ಥ ಆಗಲ್ವಾ, ಅವಳಿಗೆ ಅದೆಲ್ಲ ಇಷ್ಟ ಇಲ್ಲ, ಸುಮ್ನೆ ನಮ್ಮಿಂದ ದೂರ ಇರಿ ಎಂದು ಜೋರು ಮಾಡಿದಳು. ಹೇ ಇಟ್ಸ್ ಓಕೆ, ಯಾಕೆ ಇಷ್ಟು ಕೋಪ ಮಾಡ್ಕೋತೀರಾ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬೇಡ ಅಂತ ಹೇಳಿದ ಹುಡುಗನಿಗೆ ಅಪ್ಸರಗ ಸ್ಯಾಂಡಿ ಇದೆಲ್ಲ ಅವರಿಗೆ ಹೊಸತು, ಸುಮ್ನೆ ಅವರನ್ನ ಫೋರ್ಸ್ ಮಾಡಬೇಡ, ಹೋಗು ಇಲ್ಲಿಂದ ಎಂದು ಹೇಳಿ ಕಣ್ಣ ಸನ್ನೆಯಲ್ಲಿ ಇನ್ನೇನೋ ಹೇಳಿದಳು. ಅಷ್ಟರಲ್ಲಿ ವೆಲ್ಕಮ್ ಡ್ರಿಂಕ್ ಹಿಡಿದು ಬಂದಿದ್ದ ಸರ್ವರ್ ಅವರ ಟೇಬಲ್ ಮೇಲೆ ಇಟ್ಟಿದ್ದ ಆ ಬಣ್ಣ ಬಣ್ಣದ ಡ್ರಿಂಕ್ಗಳನ್ನು ನೋಡಿ ಅಭಿ ಕುಡಿಯಲು ಹೆದರಿದ್ದಳು. ಅಭಿ, ಡೋಂಟ್ ವರಿ, ಇಟ್ಸ್ ಜಸ್ಟ್ ಲೈಕ್ ಜ್ಯೂಸ್ ಅಷ್ಟೇ, ಬೇರೇನಲ್ಲ, ನಿನಗೆ ಅಷ್ಟೊಂದು ಅನುಮಾನ ಇದ್ದರೆ ಬೇಕಿದ್ದರೆ ಅಶ್ವಿತಾನ ಕೇಳು ಎಂದು ಹೇಳಿ ಅವಳಿಗೆ ಅನುಮಾನ ಬರದ ಸಲುವಾಗಿ ತಾನೇ ಒಂದು ಗ್ಲಾಸ್ ಜ್ಯೂಸ್ ಅನ್ನು ಕುಡಿದಳು. ಅಶ್ವಿತಾ ಕೂಡ ಕಣ್ಣ ಸನ್ನೆಯಲ್ಲಿ ಹೌದು ಎನ್ನುವಂತೆ ಹೇಳಿದಾಗ ಧೈರ್ಯ ಮಾಡಿ ತನ್ನ ಮುಂದಿದ್ದ ಜ್ಯೂಸ್ ಕುಡಿದಳು ಅಭಿ. ನಂತರ ಮೆನು ಕಾರ್ಡ್ ಅನ್ನು ಅಭಿ ಮತ್ತು ಅಶ್ವಿತಾ ಮುಂದೆ ಇಟ್ಟ ಅಪ್ಸರ, ನಿಮಗೇನು ಬೇಕು ಅದನ್ನು ಆರ್ಡರ್ ಮಾಡಿ, ನನಗೆ ಒಂದು ಫೋನ್ ಕಾಲ್ ಮಾಡೋದಿದೆ, ಸೋ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಅಂತ ಹೇಳಿ ಎದ್ದು ಸ್ವಲ್ಪ ದೂರ ಹೋಗಿದ್ದಳು. ಅಪ್ಸರ ಅಲ್ಲಿಂದ ಎದ್ದು ಹೋದ ಮೇಲೆ, ಎಲೆ ಅಭಿ, ನಾವಿಲ್ಲಿಗೆ ಬರಬಾರದಿತ್ತು ಕಣೆ, ಈ ವಾತಾವರಣ ಯಾಕೋ ಅಷ್ಟು ಸೇಫ್ ಅಂತ ಅನಿಸ್ತಾ ಇಲ್ಲ ಎಂದಳು ಅಶ್ವಿತಾ. ಈಗ ಬಂದಿದ್ದು ಆಗಿದೆ ಅಲ್ವಾ ಅಶು, ಇನ್ನೊಂದು ಸ್ವಲ್ಪ ಹೊತ್ತು ಇದ್ದು ಇಲ್ಲಿಂದ ಹೊರಟು ಬಿಡೋಣ ಎಂದಳು ಅಭಿ. ಏನೋ ನಾಮಕಾವಸ್ಥೆಗೆ ಮೆನ್ಯೂ ಕಾರ್ಡ್ನಲ್ಲಿ ಇದ್ದ ಒಂದೆರಡು ಐಟಂಗಳನ್ನು ಆರ್ಡರ್ ಮಾಡಿ ಮಾತಾಡುತ್ತಾ ಕುಳಿತರು. ಅವರು ಆರ್ಡರ್ ಮಾಡಿದ್ದು ಕೂಡ ಬೇಗ ಬಂದಿತ್ತು. ಪ್ಲೇಟ್ಗೆ ಕೈಹಾಕಿ ತಿನ್ನುವ ಶಾಸ್ತ್ರ ಮಾಡುವಾಗ ಅಭಿಗೆ ಇದ್ದಕ್ಕಿದ್ದ ಹಾಗೆ ಕೈಕಾಲುಗಳಲ್ಲಿ ನಡುಕ ಶುರುವಾಯಿತು. ಎಸಿಯಲ್ಲಿದ್ದರು, ಹಣೆಯಲ್ಲಿ ಬೆವರು, ಕಣ್ಣುಗಳಿಗೆ ಮಂಜು ಕವಿದಂತೆ ಭಾರವಾದ ಉಸಿರು, ತನ್ನನ್ನು ತಾನು ಕಂಟ್ರೋಲ್ ಮಾಡಲಾಗದ ಸ್ಥಿತಿ. ಅಭಿ ಸ್ವಲ್ಪ ಅನ್ಕಂಫರ್ಟೇಬಲ್ ಆಗಿದ್ದನ್ನು ಗಮನಿಸಿದ ಅಶ್ವಿತಾ, ಅಭಿ ಏನಾಯ್ತು, ಯಾಕೆ ಒಂಥರ ಇದ್ದೀಯಾ ಅಂತ ಕೇಳಿದಳು. ಏನಿಲ್ಲ ಅಶು, ನಾನು ಸ್ವಲ್ಪ ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದಳು ಅಭಿ. ಅಶ್ವಿತಾ ತನ್ನ ಊಟ ಮುಗಿಸಿ ಅಭಿಗಾಗಿ ಕಾಯುತ್ತಿದ್ದಳು. ಅವಳು ಹೋಗಿ 1 ಗಂಟೆಯಾದರೂ ವಾಪಸ್ ಬರಲಿಲ್ಲ. ಅಶ್ವಿತಾಗೆ ಈಗ ಭಯ ಶುರುವಾಗಿತ್ತು. ಅವಳು ಎದ್ದು ಹೋಗಿ ಅಭಿಯನ್ನು ಹುಡುಕಬೇಕು ಅನ್ನುವಾಗ ಅವಳ ಮೊಬೈಲ್ಗೆ ಅಭಿ ನಂಬರ್ನಿಂದ ಮೆಸೇಜ್ ಒಂದು ಬಂದಿತ್ತು. ಆಶು, ನನಗೆ ಆಶ್ರಮದಿಂದ ಫೋನ್ ಕಾಲ್ ಬಂದಿತ್ತು, ಎಮರ್ಜೆನ್ಸಿ ಅಂತ, ಅದಕ್ಕೆ ನಾನು ಆಶ್ರಮಕ್ಕೆ ಕ್ಯಾಬ್ ಮಾಡಿಕೊಂಡು ವಾಪಸ್ ಹೋಗ್ತಾ ಇದ್ದೀನಿ, ನೀನು ಬೇಗ ಮನೆಗೆ ಹೋಗು, ನಾಳೆ ನಾನೇ ನಿನಗೆ ಕಾಲ್ ಮಾಡ್ತೀನಿ ಅಂತ. ಅಭಿ ನಂಬರ್ನಿಂದ ಮೆಸೇಜ್ ಬಂದಿದ್ದು ನೋಡಿದರೂ ಅಶ್ವಿತಾಗೆ ಯಾಕೋ ಸಮಾಧಾನ ಆಗಿರಲಿಲ್ಲ. ಅವಳ ಮನಸ್ಸಲ್ಲಿ ಅಭಿ ಬಗ್ಗೆ ನೆನೆದು ಏನೋ ತಳಮಳ ಆಗುತ್ತಿತ್ತು. ಅಭಿಗೆ ಫೋನ್ ಮಾಡಲು ಪ್ರಯತ್ನಿಸಿದಾಗ ಅವಳ ಫೋನ್ ನಾಟ್ ರೀಚಬಲ್ ಬರ್ತಿತ್ತು. ಆದರೂ ಹೋಟೆಲ್ ಪೂರ್ತಿ ಹುಡುಕುವಾಗ ಅಲ್ಲಿಗೆ ಬಂದ ಸಂಜನಾ, ಅಶ್ವಿತಾ ಇಲ್ಲಿ ನೀನ್ ಏನ್ ಮಾಡ್ತಾ ಇದ್ದೀಯಾ, ಯಾರನ್ನ ಹುಡುಕ್ತಾ ಇದ್ದೀಯಾ ಅಂತ ಕೇಳಿದಳು. ಸಂಜನಾ, ನೀನು ಅಭಿನಯನ ನೋಡಿದ್ಯಾ, ಅವಳು ಅವಾಗಿಂದ ಕಾಣ್ತಾ ಇಲ್ಲ ಎಂದಳು ಅಶ್ವಿತಾ ಗಾಬರಿಯಿಂದ. ಹಾಂ, ಆಗಲೇ ಸ್ವಲ್ಪ ಹೊತ್ತಿನ ಮುಂಚೆ ನೋಡಿದೆ. ಹೋಟೆಲ್ ಗೇಟ್ ಹತ್ತಿರ ಯಾವುದೋ ಕ್ಯಾಬ್ನಲ್ಲಿ ಹೋಗ್ತಾ ಇದ್ದಾಳು, ಯಾಕೆ, ಏನಾಯ್ತು ಎಂದಳು. ಅವಳ ಮಾತು ಕೇಳಿ ಅಶ್ವಿತಾಗೆ ಎಲ್ಲೋ ಒಂದು ಕಡೆ ನಂಬಿಕೆ ಬಂತು. ಯಾಕೆಂದ್ರೆ ಅಭಿ ಕೂಡ ಮೆಸೇಜ್ನಲ್ಲಿ ಕ್ಯಾಬ್ನಲ್ಲಿ ಆಶ್ರಮಕ್ಕೆ ಹೋಗ್ತಾ ಇದ್ದೀನಿ ಅಂತ ಮೆಸೇಜ್ ಮಾಡಿದ್ದಳು. ಹಾಗಾಗಿ ತಾನು ಇನ್ನೂ ಹೆಚ್ಚು ಹೊತ್ತು ಅಲ್ಲಿರದೆ ನನ್ನ ಸ್ಕೂಟಿಯಲ್ಲಿ ಮನೆ ದಾರಿ ಹಿಡಿದಿದ್ದಳು.
ಅಬಿಗೆ ಬೆಳಗ್ಗೆ ಎಚ್ಚರವಾದಾಗ ತಲೆಯೆಲ್ಲ ಸಿಡಿತ ಮೈಕೈ ನೋವು ನಾನು ಎಲ್ಲಿದ್ದೀನಿ ಅನ್ನೋದನ್ನ ಗುರುತಿಸಲು ಅವಳಿಗೆ ಕ್ಷಣಗಳೇ ಬೇಕಾಯಿತು ಜೊತೆಗೆ ತನ್ನನ್ನು ಯಾರು ಗಟ್ಟಿಯಾಗಿ ಹಿಡಿದಿದ್ದಾರೆ ಅಂತ ಅನಿಸಲು ಶುರುವಾಗಿತ್ತು. ಕಣ್ಣು ಬಿಡಲಾಗದೆ ಕಣ್ಣು ಬಿಟ್ಟ ಅವಳಿಗೆ ಕಂಡಿದ್ದು ತನ್ನ ಎದೆಯ ಮೇಲೆ ತಲೆಯಿಟ್ಟು ಮಲಗಿದ ಯಾವುದೋ ವ್ಯಕ್ತಿಯನ್ನು. ಆ ವ್ಯಕ್ತಿಯನ್ನು ನೋಡಿ ಆದ ಹೆದರಿಕೆಗೆ ಅವಳ ಹೃದಯ ಇನ್ನೇನು ನಿಂತೆ ಹೋಗುವಂತೆ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಅಬಿ ಕಣ್ಣೀರು ತುಂಬಿಕೊಂಡು ಸುತ್ತಲೂ ಒಮ್ಮೆ ನೋಡಿದಾಗ ಅದು ಹೋಟೆಲ್ ರೂಮ್ ಅನ್ನೋದು ಗೊತ್ತಾಗಿತ್ತು. ರಾತ್ರಿ ನಡೆದ ಯಾವ ವಿಷಯವೂ ಅವಳ ತಲೆಯಲ್ಲಿ ಉಳಿದಿರಲಿಲ್ಲ. ಅವಳಿಗೆ ತಾನು ಅಶ್ವಿತಾಗೆ ಹೇಳಿ ವಾಶ್ರೂಮ್ ಕಡೆ ಬಂದಿದ್ದಷ್ಟೇ ನೆನಪು. ಆಮೇಲೆ ಏನಾಯ್ತು ಅಂತ ಎಷ್ಟು ನೆನೆಸಿಕೊಂಡರೂ ನೆನಪಾಗುತ್ತಿರಲಿಲ್ಲ. ತನ್ನ ಜೊತೆ ಮಲಗಿದ್ದ ವ್ಯಕ್ತಿ ಅವಳದೇ ಬೆಡ್ಶೀಟ್ ಒಳಗಿದ್ದ. ಅಭಿಯ ಮೈಮೇಲೆ ಅವಳು ಎಡಗಾಲಿಗೆ ಕಟ್ಟಿದ್ದ ಕಪ್ಪುದಾರ ಬಿಟ್ಟರೆ ಬೇರೇನೂ ಇರಲಿಲ್ಲ. ಅವಳು ಧರಿಸಿದ್ದ ಬಟ್ಟೆ ರೂಮ್ನ ಮೂಲೆಯೊಂದರಲ್ಲಿ ಅನಾಥವಾಗಿ ಬಿದ್ದಿತ್ತು. ತನ್ನ ಎದೆ ಮೇಲೆ ಇದ್ದ ವ್ಯಕ್ತಿಯನ್ನು ಸರಿಸಿ ಅವನ ಮುಖವನ್ನು ನೋಡಲು ಅದು ಯಾರು ಅನ್ನೋದು ಅಬಿಗೆ ಮಸುಕಾಗಿ ಗೊತ್ತಾಗಿತ್ತು. ಈ ವ್ಯಕ್ತಿಯನ್ನು ಎಲ್ಲೋ ನೋಡಿದ್ದೀನಿ ಎಂದುಕೊಂಡ ಅಬಿ ಸರಿಯಾಗಿ ನೆನಪು ಮಾಡಿಕೊಳ್ಳಲು ನೆನಪಿಗೆ ಬಂದಿತ್ತು ಆ ವ್ಯಕ್ತಿಯ ಮುಖ. ಅದು ಬೇರಾರೂ ಅಲ್ಲದೆ ತಿಂಗಳ ಹಿಂದೆ ಬಿಸಿನೆಸ್ ಮ್ಯಾಗಜಿನ್ ಒಂದರ ಕವರ್ ಫೋಟೋ ಆಗಿದ್ದ ದಿ ಗ್ರೇಟ್ ಬಿಸಿನೆಸ್ ಮ್ಯಾನ್ ಅಭಯ್ ಕೃಷ್ಣ ಸಾಹುಕಾರ್.